ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕಿನಲ್ಲಿ ಈಗಾಗಲೇ ಬರಗಾಲದ ಮುನ್ಸೂಚನೆ ಬಹಳ ದೊಡ್ಡದಾಗಿ ಕಾಡ್ತಾ ಇದ್ದು, ಈಗಾಗಲೇ ತಂದಿರುವಂತ ಯೋಜನೆಗಳು ಅಪ್ಪರ್ ಭದ್ರಾ ಮತ್ತೆ ಎತ್ತಿನಹೊಳೆ ಹೇಮಾವತಿ ನೀರಿನ ಯೋಜನೆಗಳನ್ನ ಬಹಳ ನಿಧಾನಗತಿಯಿಂದ ಮಾಡ್ತಿದ್ದು, ಇವಾಗಲೇ 40 ವರ್ಷಗಳಿಂದನೂ ನಾವು ನೀರ್ ತತ್ತೀವಿ ಅಂತ ಹೇಳ್ಕೊಂಡು ಮೂರು ಪಕ್ಷ ರಾಜಕಾರಣಿಗಳನ್ನು ಸಹ ಅಧಿಕಾರವನ್ನು ಅನುಭವಿಸಿದಾವೆ ಶಿರಾದಲ್ಲಿ. ಆದ್ರೆ ಯಾವ ಯೋಜನೆನೂ ಸಹ ಸಕಾಲಕ್ಕೆ ಪೂರ್ಣ ಮಟ್ಟದ ಕಾಮಗಾರಿಯನ್ನು ಮುಗಿಸಿ ನೀರ್ ತಂದಿಲ್ಲದೆ ಇರೋದ್ರಿಂದ ಇವತ್ತು ಈ ಚಳುವಳಿಯನ್ನ ರೂಪಿಸೋದಕ್ಕೆ ಸಭೆಯನ್ನ ಕರೆದಿದ್ವಿ. ರೈತರು ಸಹ ಆಗಮಿಸಿ ಒಂದು ಒಳ್ಳೆಯ ಇದನ್ನ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಚಳುವಳಿಯನ್ನ ರೂಪಿಸೋದಕ್ಕೆ ದಿನಾಂಕವನ್ನ ಏರ್ಪಡಿಸಲಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಮೀಟಿಂಗ್ ನಲ್ಲಿ ಚರ್ಚೆ ಆಗಿದೆ. ಹಾಗೇನೆ ಹತ್ತಿ ಬೀಜ ಬೆಳೆಗಾರರದು ಕರಾರು ಪತ್ರವನ್ನ ಮಾಡ್ಕೊಡಿ ಅಂತ ಕಂಪ್ನಿಯವ್ರನ್ನ ಕೇಳಿದ್ರೆ, ಏನೋ ಇವ್ರ ಅಪ್ಪನ ಮನೆ ಆಸ್ತಿನಲ್ಲಿ ನಾವು ಇದನ್ ಕೇಳ್ತಾ ಇದ್ದೀವಿ, ಭಾಗ ಕೇಳ್ತೀವಿ ಅನ್ನೋ ರೀತಿನಲ್ಲಿ ಕಂಪ್ನಿಗಳು ಇದು ಮಾಡ್ತಾ ಇದ್ದಾವೆ, ಸ್ಪಂದಿಸ್ತಿಲ್ಲ. ಹಾಗಾಗಿ ರೈತರು ಸಹ ನಾವೇನ್ ಕೇಳ್ತಿದೀವಿ ಕಂಪ್ನಿಯವ್ರನ್ನ, ನೀವು ರೈತರು ಏನನ್ನ ಮಾತಾಡ್ಕೊಳ್ಳಿ, ನೀವು ರೈತರು ಮಾತಾಡ್ಕೊಂಡಿರೋದಕ್ಕೆ ಒಂದು ಕಾನೂನಿನ ಕನ್ನಡಿಯಾಗಿ ನಮಗೆ 3 ಪಾರ್ಟಿ ಅಗ್ರಿಮೆಂಟೇ ಬೇಕು. ನೀವು ಯಾವ್ದೋ 100 ರೂಪಾಯಿ 200 ರೂಪಾಯಿ ಚಾಪಕಾದ ತಂದು ಕೊಟ್ಟು ಮಾಡೋದಾದ್ರೆ ನೀವು ಅದನ್ನ ಒಪ್ಪಲ್ಲ. ಸರ್ಕಾರದ ಕಾನೂನಿನ ಅಡಿಯಲ್ಲಿ ಏನು ಇದೆ ಒಪ್ಪಂದ ಕೃಷಿಗೆ 3 ಪಾರ್ಟಿ ಅಗ್ರಿಮೆಂಟು ನಮ್ಗೆ ಅದನ್ನ ಕೊಟ್ಟು ರೈತರು ಇದು ಮಾಡ್ಬೇಕು. ಇವತ್ತು ಹೋದ ವರ್ಷದ ಹಣವನ್ನ ಇನ್ನೂ ಬಿಡುಗಡೆ ಮಾಡಿಲ್ಲ. ಯಾರೋ ಒಂದು 10% ರೈತರು ಬಂಡವಾಳ ಇರೋಂಥವ್ರು ಬಂಡವಾಳ ಹಾಕಿದ್ದಾರೆ, ಅವ್ರ ಕಾಯೋ ಒಂದು ಚೈತನ್ಯ ಅವರಲ್ಲಿ ಇದೆ. ಇನ್ನ 90% ಜನಗಳು ನನ್ನೂ ಸಹ ಸೇರಿ ನಾವು ಒಡವೆ ಅಡ ಇಟ್ಟಿದೀವಿ, ಸಾಲ ಸೂಲ ಮಾಡಿದೀವಿ, ಬಡ್ಡಿ ಕಟ್ತಾ ಇದೀವಿ. ನಾವು ಯಾವ ರೀತಿ ನಾವು ಕಾಯ್ಬೇಕು? ನಾವು ಇವತ್ತು 2 ತಿಂಗಳು ಲೇಟ್ ಆಗಿದೆ. ನಾವು ಯಾವ ರೀತಿ ಕಾನೂನಿನ ರಕ್ಷಣೆ ಪಡೆಯೋದಂಗೆ ನೀವು ಅಗ್ರಿಮೆಂಟ್ ಕೊಡದೇ ಇದ್ರೆ? ಹಾಗಾಗಿ ರೈತರು ಸಹ ಅಗ್ರಿಮೆಂಟ್ ಅನ್ನ ಕೇಳಿ ಆ ಹತ್ತಿ ಬೀಜದ ಕಂಪ್ನಿಗಳ ಹತ್ರ ನೀವು ಹತ್ತಿ ಬೀಜವನ್ನ ಹಾಕ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಯಾಕೆ ಅಂದ್ರೆ ಇವತ್ತು 20-25 ಕಂಪ್ನಿ ಹತ್ತಿ ಬೀಜಗಳಿದಾವೆ. ಯಾವು ಸಹ ಶಿರಾದಲ್ಲಿ ಅವು ಕಂಪ್ನಿಗಳ ಆಫೀಸ್ಗಳು ಶಿರಾದಲ್ಲಿ ಇಲ್ಲ. ಇವತ್ ನಾಳೆ ಹೊತ್ತಾರೆ 20 ಜನನು ಮೋಸ ಮಾಡೋದ್ ಬೇಡ, ಯಾರೋ ಒಬ್ಬ ಮಾಡ್ತಾನೆ ಮೋಸ, ಯಾವ್ದೋ ಒಂದ್ ಕಂಪ್ನಿ ಅವ್ನು ಮಾಡ್ತಾನೆ. ನೀವು ಯಾವ ರೀತಿ ಕಾನೂನಿನಲ್ಲಿ ನೀವು ರಕ್ಷಣೆ ಪಡಿತೀರಾ? ಹಾಗಾಗಿ ನಾವೇನ್ ನಿಮ್ಮನ್ನ ಹೆಚ್ಚಾಗಿ ಏನು ಕೇಳ್ತಿಲ್ಲ. ರೇಟ್ ನೀವೇನು ರೈತರ ಹತ್ರ ಏನ್ ಮಾತಾಡ್ತಿರೋ ಮಾತಾಡಿ, ನೀವು ಬೇರೆ ಏನಿದೆ ನಿಮ್ಮ ಕಂಡೀಷನ್ ರೈತರು ಮತ್ತೆ ಕಂಪ್ನಿ ಜೊತೆ ಏನ್ ಒಪ್ಪಂದ ಆಗುತ್ತೆ ಅದನ್ನ ನೀವು ಕರಾರು ಪತ್ರದಲ್ಲಿ ತೋರಿಸ್ಕೊಡ್ಬೇಕು. ಅದನ್ನ ನಾವು ಕಂಪ್ನಿಯವರನ್ನ ಅಧಿಕಾರಿಗಳು ಅಕಸ್ಮಾತ್ ಇದ್ರಲ್ಲಿ ಏನಾದ್ರು ಅಧಿಕಾರಿಗಳು ನಿರ್ಲಕ್ಷ್ಯನ ತೋರಿಸಿದ್ರೆ ಜಾತಿಗೆ ಭವನಸಿ ತಗೊಂಡು ತಾಲೂಕ್ ಆಫೀಸ್ ಮುಂದೆ ಕುತ್ಕೊಳ್ತೀವಿ, ಇಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕುತ್ಕೊಂತೀವಿ. ಕಾನೂನು ಇದೆ, ನೀವ್ ಯಾಕೆ ನೆಗ್ಲೆಕ್ಟ್ ಮಾಡ್ತಿದ್ದೀರಾ? ಕಂಪ್ನಿಗಳಿಗೆ ಕಟ್ಬಿದ್ದು ಕಾನೂನು ಅಡಿಯಲ್ಲಿ ನೀವು ಸರಿಯಾದ ರೀತಿಯಲ್ಲಿ ಕ್ರಮ ಜರುಗಿಸ್ಬೇಕು ಅಧಿಕಾರಿಗಳು. ಇವಿರೋ ಜನಕ್ಕೆ ಕಾನೂನು ಪರಿಪಾಲನೆ ಮಾಡದೇ ಇದ್ಮೇಲೆ ನಿಮ್ಮ ಆಫೀಸ್ಗೆ ನಿಮ್ಮ ಕಚೇರಿಗಳ ಮುಂದೆ ನಾವು ಜಾಟಿಕೆ ಭವನಸಿಯನ್ನ ತಂದು ಕೂರ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಎಚ್ಚರಿಸ್ತಾ ಇದೀವಿ ಅಧಿಕಾರಿಗಳನ್ನ. ಹಾಗೆ ರೈತರಲ್ಲೂ ಮನವಿ ಮಾಡ್ತಾ ಇದೀವಿ, ನೀವು ಕಂಪ್ನಿ ಕಡೆಯಿಂದನ ಅಗ್ರಿಮೆಂಟ್ ಅನ್ನ ತಕೊಂಡೇನೆ ಬೀಜ ಉಣಿ ಮತ್ತೆ ಅದು ಏನು ಹಿಂದಿನ ಇದಿದೆ ಅಮೌಂಟ್ ಇದನ್ನ ತ್ವರಿತವಾಗಿ ನೀವು ರೈತರ ಖಾತೆಗೆ ಜಮೆ ಮಾಡ್ಬೇಕು ಅಂತ ಕಂಪ್ನಿಗಳಲ್ಲಿ ನಾವು ಮನವಿ ಮಾಡ್ತಾ ಇದೀವಿ. ಇಷ್ಟ ಹೇಳ್ತಾ ಮುಗಿಸ್ತಾ ಇದೀವಿ.